ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿರೋದು ತೋರಿಸ್ತಾ ಇದ್ದೀನಿ. ಕ್ರೋಶಗುಚ್ಚ ಡಿಸೈನು. ಇದಕ್ಕೆ ನೀಡಲ್ ನಂಬರ್ ಬಂದು ಫ್ರೆಂಡ್ಸ್ 10 ಆದ್ರೂ ನಡೆಯುತ್ತೆ, 11 ಆದ್ರೂ ನಡೆಯುತ್ತೆ, ಇವನ್ 9 ಕೂಡ ಹಾಕೋಬೋದು. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀವನಲ್ವ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್. ತುಂಬ ಈಸಿ ಸಿಂಗಲ್ ಸ್ಟೆಪ್ ಡಿಸೈನು, ಸಿಮಿಲರ್ ಡಿಸೈನೇ, ಬಟ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ ಡಿಸೈನು, ಟ್ರೈ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸ್. ಫಸ್ಟ್ 1 ಟೈಮ್ ಮಾಡ್ತೀನಿ, 1 ಟೈಮ್ ಆದರೂ ನಡೆಯುತ್ತೆ. ಇನ್ನು 1 ಟೈಮ್ ಪಕ್ಕದಲ್ಲೇ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ 2 ಟೈಮ್ಸ್ ಆಯ್ತಲ್ವ, ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. ಸೊ 5 ಚೈನು ಕುಚ್ಚು ಕಟ್ಟಕ್ಕೆ ಪ್ಲೇಸು, ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ಬೇಗ ಆಗೋವಂಥ ಡಿಸೈನು. ಸೊ 5 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 1 ಅವರ್ ಒಳಗೆ ಹಾಕ್ಬಿಡ್ಬೋದು ಫ್ರೆಂಡ್ಸ್, ಆರಾಮ್ಸಾಗಿ ಹಾಕ್ಬೋದು, ತುಂಬ ಈಸಿ ಇದೆ ಡಿಸೈನು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೂ 1 ಟೈಮ್ ನೀಡಲ್ಲಿ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ ಒಟ್ಟು 2 ಸಿಂಗಲ್ ಕ್ರೋಶೆ, 5 ಚೈನ್, 2 ಸಿಂಗಲ್ ಕ್ರೋಶೆ ಹಾಕಿದ್ದಾಯಿತು. ಸೊ ಅದಾದಮೇಲೆ 2 ಚೈನ್ ಹಾಕ್ಕೊಂಡಿನಿ. ಸೊ 2 ಚೈನ್ ಹಾಕ್ಕೊಂಡು ನೋಡಿ, 2 ಚೈನ್ಸ್ ಮಾತ್ರ ಸಾಕು. 2 ಚೈನ್ಸ್ ಮಾಡಿಕೊಂಡು ಇವನ್ 1 ಚೈನ್ ಆದರೂ ನಡೆಯುತ್ತೆ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಸ್ಲ್ಯಾಂಟಾಗಿ ಈ ಥರ ಇಟ್ಕೊಳ್ತೀನಿ. ಸೊ ಸ್ಲ್ಯಾಂಟಾಗಿ ಈ ಥರ ಇಟ್ಕೊಂಡು ಸ್ವಲ್ಪ ಗ್ಯಾಪ್ ನೋಡಿ, ಎಷ್ಟು ಗ್ಯಾಪ್ ಇಟ್ಟಿದ್ದೀನಿ ಅಷ್ಟು ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ, 1 ಡಬಲ್ ಕ್ರೋಶೆ ಮಾಡೋಣ. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ 2 ದಾರ 1 ಮಾಡ್ಕೋತೀನಿ. ಸೊ 1 ಡಬಲ್ ಕ್ರೋಶೆ ಆಯಿತು. 1 ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 2 ಚೈನ್ಸ್ ಹಾಕೋತೀನಿ. ಸೊ ಸ್ಟಾರ್ಟಿಂಗು 2 ಚೈನ್ಸ್ ಹಾಕ್ಕೊಂಡೆ, ಸಿಂಗಲ್ ಕ್ರೋಶೆ ಆದ ತಕ್ಷಣ ಒಂದು ಕಂಬ ಮಾಡಿ ಮತ್ತೆ 2 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿದ್ದೀನಿ. ಇವಾಗ ಮೀಡಿಯಮ್ ಸೈಜ್ ಬೀಡನ್ನ ಒಂದು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಮೀಡಿಯಮ್ ಸೈಜ್ ತೊಗೊಳ್ಳಿ ಫ್ರೆಂಡ್ಸ್, ಇದಕ್ಕೆ ಸ್ಮಾಲ್ಗಿಂತ ಮೀಡಿಯಮ್ ಚೆನ್ನಾಗಿ ಕಾಣುತ್ತೆ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ ಟ್ರಯಾಂಗಲ್ ಶೇಪ್ ಏನಿದೆ ಕಂಬ ಇದೆ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ತೀನಿ, ಮತ್ತೆ 2 ದಾರನ 1 ಮಾಡ್ಕೊತೀನಿ. 1 ಡಬಲ್ ಕ್ರೋಶೆ ಆಗುತ್ತೆ, ಅಲ್ಲೇ ಮತ್ತೆ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. ಒಟ್ಟು 5 ಡಬಲ್ ಕ್ರೋಶೆ ಹಾಕೋತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಚೈನ್ ಬಿಟ್ಟು ಬೀಡ್ ಆದಮೇಲೆ 5 ಡಬಲ್ ಕ್ರೋಶಸ್ನ ನಾನು ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1, ಈ ರೀತಿ 5 ಕಂಬಗಳನ್ನ ಈ ಏನು ನಾವು 2 ಚೈನ್ ಆದಮೇಲೆ ಕಂಬ ಮಾಡ್ಕೊಂಡಿದ್ವಿ ಸ್ಲ್ಯಾಂಟಿಗೆ, ಅದರೊಳಗಡೆ ಫಿಲ್ ಮಾಡ್ತೇವೆ. ಸೊ 5 ಸಾಕು ಫ್ರೆಂಡ್ಸ್, ಇವನ್ 4 ಆದರೂ ನಡೆಯುತ್ತೆ. 2 ದಾರ 1, 2 ದಾರ 1, ಈ ರೀತಿ 4 ಕಂಬ ಆಯಿತು. ಇನ್ನೂ 1 ಮಾಡ್ಕೊಳ್ಳೋಣ. ಸೊ ಲಾಸ್ಟ್ 1 ಕಂಬ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ, ಅಂತ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಮತ್ತೆ ಇದೇ ಥರ ಫ್ರೆಂಡ್ಸ್ 2 ಚೈನ್ ಹಾಕೋತೀನಿ. ಇವನ್ 1 ಚೈನ್ ಆದರೂ ನಡೆಯುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ 2 ಚೈನ್ ಹಾಕ್ಕೊಂಡು ಸೇಮ್ ಅದೇ ಥರ ಕಂಬನ ಮಾಡ್ಕೊಳ್ಳೋಣ. ಸೊ ಈ ಥರ ಡಿಸೈನು ಸ್ಲ್ಯಾಂಟಿಂಗ್ ಆರ್ಚಸ್ಸು ತೋರಿಸಿದ್ದೀವಿ ಅಲ್ವಾ ಸುಮಾರು. ಅದು ಸೆಂಟ್ರಲ್ಲಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ಡಿಸೈನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೆಂಟರ್ ಸ್ಲ್ಯಾಂಟಿಂಗ್ ಆರ್ಚಿಗೆ ಇಂಚೂರು ಡಿಸೈನ್ ಆ್ಯಡ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ನಿಮಗೆ. ಸೊ ಸಿಮಿಲರ್ ಬ್ರೈಡಲಲ್ಲಿ ತೋರಿಸಿದ್ದೆ ನಾನು, ಇದು ಸಿಂಪಲ್ ಡಿಸೈನಲ್ಲಿ ಸಿಮಿಲರ್ ಡಿಸೈನ್ ಚೆನ್ನಾಗಿ ಬರುತ್ತೆ. ಸೊ ಇದು ಅಷ್ಟೇ 2 ಚೈನ್ ಮಾಡಿ 1 ಕಂಬ ಮಾಡಿ ಅಗೇನ್ 2 ಚೈನ್ ಮಾಡಿದ್ದೀನಿ. ಇಲ್ಲೂ ಕೂಡ ಸ್ವಲ್ಪ ದಾರನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದು ಸೆಕೆಂಡ್ ಸ್ಲ್ಯಾಂಟಿಂಗ್ ಆರ್ಚು. ಸೊ ಇಲ್ಲೂ ಕೂಡ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಇಲ್ಲೂ ಕೂಡ 5 ಕಂಬಗಳನ್ನ ಮಾಡ್ಕೊಳ್ಳೋಣ. 5 ಡಬಲ್ ಕ್ರೋಶಸ್ನ ಮಾಡ್ಕೋಬೇಕು. 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಸೊ ಸೇಮ್ ಸೈಜಲ್ಲಿ ಎಲ್ಲ ಡಬಲ್ ಕ್ರೋಶೆಗಳನ್ನೂ ಒಂದೇ ಲೆಂತಿಗೆ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1, ಈ ರೀತಿ 5 ಸತಿ 5 ಡಬಲ್ ಕ್ರೋಶಸ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಸೆಕೆಂಡ್ 1 ಅಲ್ಲ. ಸೊ ಬರೀ ಕಂಬಗಳು ಫಿಲ್ ಮಾಡ್ಕೊಳ್ಳೋದು ಆಗಿದ ತಕ್ಷಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಸೇಮ್ ಫಸ್ಟ್ ಹೆಂಗೆ ಮಾಡಿದ್ವೋ ಅದೇ ಥರ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಾದಮೇಲೆ ಸೊ ಇವಾಗ ನಾವು ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. ಒಂದು 6 ಚೈನ್ಸ್ ಅಷ್ಟು ಹಾಕ್ಕೊಳ್ಳೋಣ, 5 to 6 ಚೈನ್ಸ್ವರೆಗೂ. ಸೊ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಸ್ಟಾರ್ಟಿಂಗ್ ನೀವು 2 ಚೈನ್ ಬೇಕಾದ್ರೆ ಹಾಕೋಬೋದು, ಇಲ್ಲ 1 ಚೈನ್ ಕೂಡ ಹಾಕೋಬೋದು. ಸೊ ಅದಾದಮೇಲೆ ನೋಡಿ, ಸೆಕೆಂಡ್ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ನಾನು 6 ಚೈನ್ಸ್ಗಳನ್ನ ಹಾಕೋತಾ ಇದ್ದೀನಿ.
ಸೊ ನಾನು ಹೇಳ್ದೆ ಅಲ್ಲ, ಒಂದು ಸ್ವಲ್ಪ ಡಿಸೈನ್ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಅಂದ್ಬಿಟ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ. 6 ಚೈನ್ಸ್, 5 to 6 ಚೈನ್ಸ್ ಹಾಕ್ಕೊಂಡು ನಾನು ಇಲ್ಲಿ 6 ಹಾಕಿದ್ದೀನಿ. ಸ್ವಲ್ಪ ಆರ್ಚ್ ಮಾತ್ರ ಒಂಚೂರು ಜಸ್ಟ್ ಹಂಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ನೋಡಿ ಆರಾಮ್ಸಾಗಿ ನೀಡಲ್ಲಿ ಹಾಕ್ಬೋದು. ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊತೀನಿ. ನಮಗೆ ಈ ಥರ ಯು ಶೇಪಲ್ಲಿ ಲೂಸಾಗೆ ಒಂದು ಬೇಕು ಲೂಪು. ಮತ್ತು ಅಲ್ಲಿಂದ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಆದಮೇಲೆ ಮತ್ತೆ ಅಗೇನ್ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಚೈನ್ ಮಾಡಿಕೊಂಡು 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಯಾವುದೋ 6 ಚೈನ್ ಗ್ಯಾಪ್ ಇರ್ತಲ್ಲ, ಸೊ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಚೈನ್ಸ್ ಮಾಡ್ಕೊಂಡಿದ್ದ ತಕ್ಷಣ ಡಬಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ಇಲ್ಲಿ 3 ಚೈನ್ ಹಾಕ್ತೀನಿ. ಈ 2 ಚೈನು ಒಂದು ಕಂಬ ಹಾಕಿರ್ತೀವಿ ಅಲ್ಲ, ಅದ್ರ ಮಧ್ಯದಲ್ಲಿ ಅಂದರೆ ಅದರ ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಪಿಕಾಟ್ ಮಾಡ್ತೀನಿ. 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ ಒಂದು ಪಿಕಾಟ್ ಆಯಿತು ನಮಗೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1, 1 ಡಬಲ್ ಕ್ರೋಶೆ ಮಾಡ್ಕೊತೀನಿ. ಮತ್ತು 3 ಚೈನ್ಸ್ ಹಾಕ್ಕೊಳ್ಳೋಣ. ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ 1 ಮಾಡ್ಕೊತೀವಿ. ಸೊ ಒಂದು ಪಿಕಾಟ್ ಆಯಿತು. ಸೊ ಇದೇ ಥರ ಪಿಕಾಟ್ನ ಫಿಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು, 3 ಚೈನ್ಸ್ ಹಾಕ್ಬಿಟ್ಟು ಕಂಬದ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಪಿಕಾಟ್ಸ್ ಮಾಡ್ತಾಯಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಕ್ಸ್ಟೆಂಡ್ ಥರ ಚೈನ್ಸ್ನ ಆ್ಯಡ್ ಮಾಡಿ ಈ ಥರ ಪಿಕಾಟ್ಸ್ ಮಾಡ್ತಾಯಿದ್ದೀನಿ. ಬರೀ ಸೆಂಟರ್ ಆರ್ಚಿಗೆ ಮಾತ್ರ ಫ್ರೆಂಡ್ಸ್. ಸೆಂಟ್ರಿಗೆ ನಾವು ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಿ ಅಲ್ವಾ, ಅದ್ರ ಜೊತೆ ಆ ಸೈಡ್ ಈ ಸೈಡು ಚಿಕ್ಕ ಚಿಕ್ಕ ಸ್ಲ್ಯಾಂಟಿಂಗ್ ಆರ್ಚ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಬೇಗ ಕೂಡ ಆಗುತ್ತೆ ನಿಮಗೆ. ಈ ಥರ ನಾನು 7 ಪಿಕಾಟ್ಸ್ನ ಹಾಕೋತೀನಿ. 6 ಅಥವಾ 7 ಎಷ್ಟು ಇಡ್ಸುತ್ತೆ ನಿಮ್ಗೆ ಎಷ್ಟು ಬೇಕನ್ಸುತ್ತೆ ಅಷ್ಟು ನೋಡಿ. ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಂಡಿದ್ದಾದ ತಕ್ಷಣ ಲಾಕ್ ಮಾಡ್ಕೊಳ್ತೀನಲ್ಲ, ಅಗೇನ್ ನಾನು ಚಿಕ್ಕದು ಸ್ಲ್ಯಾಂಟಿಂಗ್ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಂದರೆ 2 ಚೈನ್ ಮಾಡ್ತೀನಿ, ಮತ್ತು ಕ್ರಾಸಾಗೆ ಸ್ಲ್ಯಾಂಟಾಗೆ ಒಂದು ಕಂಬನ ಮಾಡ್ಕೊಳ್ತೀನಿ. ಸೇಮ್ ಗ್ಯಾಪಲ್ಲಿ ಸ್ಟಾರ್ಟಿಂಗಿಂದ ಯಾವ ಗ್ಯಾಪ್ ತೊಗೊಂಡಿರ್ತೀವೋ ಅದೇ ಗ್ಯಾಪಲ್ಲಿ ಒಂದು ಕಂಬ ಮಾಡ್ಕೊಳ್ತೀನಿ. ಸೊ 2 ದಾರ 1, 2 ದಾರ 1 ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗುತ್ತೆ. ಅಲ್ಲಿಂದ 2 ಚೈನ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಈಗೇನು ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ವಿ ನಾವು ಅದೇ ಥರ ಇಲ್ಲೂ ಕೂಡ ಮಾಡೋದು. 5 ಕಂಬನ ಫಿಲ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆನ ಇಲ್ಲಿ ಫಿಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಬೇಕಾದ್ರೆ ನಾನು 2 ಚೈನ್ ಹಾಕ್ತೀನಲ್ಲ ಸ್ಟಾರ್ಟಿಂಗು, ಬೇಕಂದರೆ 1 ಚೈನ್ ಕೂಡ ಹಾಕ್ಕೋಬೋದು. ಸೇಮ್ ಬರುತ್ತೆ, ಗ್ಯಾಪಿನ ಕಡಿಮೆ ಕಾಣಿಸುತ್ತೆ. ಬೇಕಂದರೆ ನೀವು ಹಾಗೂ ಕೂಡ ಟ್ರೈ ಮಾಡ್ಕೊ. ಸೊ ಇಲ್ಲಿ ನಾನಿವಾಗ 5 ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಕಂಪ್ಲೀಟ್ ಆಗೋಗ್ತಾ ಇದೆ. ಸೊ ಬೇಗ ಮಾಡಿಕೊಂಡು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನಾನು ಹೇಳ್ದೆ ಅಲ್ಲ ಫ್ರೆಂಡ್ಸ್, ತುಂಬ ಈಸಿ ಇದೆ ಡಿಸೈನು. ನಿಮ್ಗೆ 1 hour ಒಳಗೆಲ್ಲ ಹಾಕ್ಬಿಡ್ಬೋದು ಅಂತ. ಸ್ಲ್ಯಾಂಟಿಂಗ್ ಆರ್ಚ್ ತುಂಬ ಈಸಿ ಆ್ಯಕ್ಚುಲಿ. ಚಿಕ್ಕದು ಹಾಕಿದ್ರೆ ಇನ್ನೂ ಬೇಗ ಆಗೋಗುತ್ತೆ. ಸೊ ಬಿಗಿನರ್ಸ್ ಕೂಡ ನೀವು 1 hour ಒಳಗೆ ತೊಗೋತೀರ. 1 hour ಸಾಕಷ್ಟೇ. ಸೊ ಇದೊಂಚೂರು ಆ್ಯಡ್ ಆನ್ ಮಾಡೋದಷ್ಟೇ, ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ 2 ಸಿಂಗಲ್ ಕ್ರೋಶೆ ಆದ ತಕ್ಷಣ 5 ಚೈನ್ ಹಾಕಿ ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್, ಒಂದು ಸೆಗ್ಮೆಂಟ್ ಥರ 3 ಕ್ರೋಶೆ 1 ಕುಚ್ಚು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಸ್ಲ್ಯಾಂಟಿಂಗ್ ಆರ್ಚು ಈ ಥರ ಮಾಡಿದ್ದೀನಿ. ಸೊ ನಿಮಗೆ ಕುಚ್ಚು ಕಟ್ಟಿದ ಮೇಲೆ ಇದ್ರ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸೆಂಟರಿಗೆ ಮಾತ್ರ ಪಿಕಾಟ್ಸ್ ಡಿಸೈನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಡಿಫ್ರೆಂಟ್ ಲುಕ್ ಬರುತ್ತೆ. ಹೆಂಗೂ ಸಿಂಪಲ್ ಸ್ಯಾರಿಗೆ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರ್ತೀವಿ ಅಲ್ಲ ನಾವು, ಕಾಟನ್ ಸಿಲ್ಕ್ಗೆ, ಸಾಫ್ಟ್ ಸಿಲ್ಕ್ಗೆಲ್ಲ, ಸೊ ಇವನ್ ಮೈಸೂರು ಸಿಲ್ಕ್ಗೆಲ್ಲ ಅದೇ ಥರ ಇದನ್ನು ಒಂಚೂರು ಎಕ್ಸ್ಟ್ರಾ ಡಿಸೈನ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇವನ್ ಮೈಸೂರು ಸಿಲ್ಕ್ ಸ್ಯಾರಿಗೂ ಹಾಕ್ಕೋಬೋದು ಫ್ರೆಂಡ್ಸ್. ವಿತೌಟ್ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ. ವಿತ್ ಕುಚ್ಚುಗಿಂತ ವಿತೌಟ್ ಕುಚ್ಚು ಕಂಟಿನ್ಯೂಸ್ ಆಗಿ ಒಂದು ಪಿಕಾಟ್ ಇರೋ ಡಿಸೈನು, ಒಂದು ಸಿಂಗಲ್ ಸ್ಲ್ಯಾಂಟಿಂಗ್ ಆರ್ಚು ಸಿಂಪಲ್ ಆಗಿರೋದು ಆ ಥರ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಒಂದು ಸ್ಯಾರಿಗೆ ಮಾಡಿದ್ದೆ, ಸೊ ವಿಡಿಯೋ ತೊಗೊಳಕ್ಕಾಗಿಲ್ಲ. ಒಂದು ಕ್ರೋಶ ಇರೋ ಸ್ಲ್ಯಾಂಟಿಂಗ್ ಆರ್ಚು, ಒಂದು ಸಿಂಪಲ್ ಸ್ಲ್ಯಾಂಟಿಂಗ್ ಆರ್ಚು ವಿತೌಟ್ ಕ್ರೋಶ ಇರೋದು, ಅದು ವಿತೌಟ್ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಬೇಕಂದರೆ ಟ್ರೈ ಮಾಡಿ, ಇಲ್ಲ ಯಾವಾಗಾದ್ರು ಹಾಕಿದ್ರೆ ನಾನು ತೋರಿಸ್ತೀನಿ. ಅದು ವಿತೌಟ್ ಕುಚ್ಚು ಡಿಸೈನ್ ಟ್ರೈ ಮಾಡಿದ್ದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಇಲ್ಲಿ ಕುಚ್ಚು ಕಟ್ಟಿದ್ರೆ ಯಾವ ರೀತಿ ಇರುತ್ತೆ ಇದೇ ಡಿಸೈನ್ಗೆ ಅಂದ್ಬಿಟ್ಟು ಕುಚ್ಚು ಕಟ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿರೋದು. ಸೊ ಆ್ಯಕ್ಚುಲಿ ನಾನು ಪಿಕ್ ತೊಗೊಳಕ್ಕೂ ಆಗಲಿಲ್ಲ, ಅರ್ಜೆಂಟಲ್ಲಿ ಮಾಡಿದ್ದು. ಹೇಳಿದ್ನಲ್ಲ ಫ್ರೆಂಡ್ಸ್, ತುಂಬ ಈಸಿ 1 hour ಒಳಗೆ ಆಗೋಗುತ್ತೆ ಅಂತ. 1 hour ಒಳಗೆ ನಾನು ಮಾಡಿ ಕಸ್ಟಮರಿಗೆ ಕೊಟ್ಟಿದ್ದು, ತುಂಬ ಅರ್ಜೆಂಟ್ ಇತ್ತು ಅಂದಾಗ ಡಿಸೈನ್ ಟ್ರೈ ಮಾಡಿದ್ದು. 2 ಚೈನ್ ಹಾಕ್ಕೊಳ್ಳೋದು,
ಒಂದು ಕಂಬ ಮಾಡಿ ಸ್ಲ್ಯಾಂಟಿಂಗ್ ಅರ್ಚ್ ಹಾಕ್ಕೊಳ್ಳೋದು. ಸೊ ಇದು ಸೆಕೆಂಡ್ ಒನ್ ಅದೇ ಥರ ಮಾಡಿ 6 ಚೈನ್ ಹಾಕಿ ನೋಡಿ, ಹಿಂದೆಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ ಲಾಕ್ ಮಾಡ್ಕೊಂಡಿದ್ದೀನಿ, 1 ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ನಾವು ಪಿಕಾಟ್ಸ್ ಮಾಡ್ಕೊಳ್ಳೋದು 6 ಆರ್ 7 ಮಾಡ್ಕೋಬೋದು. ಫಸ್ಟು 2 ಚೈನ್ಸ್ ಹಾಕ್ಕೊಂಡು ಕಂಬ ಮಾಡಿಕೊಂಡು 3 ಚೈನ್ ಹಾಕಿ ಲಾಕ್ ಮಾಡಿ ಪಿಕಾಟ್ಸ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕಿರ್ತೀವಲ್ಲ, ಅದ್ರ ಮಧ್ಯ ಗ್ಯಾಪಲ್ಲಿ ಫಸ್ಟು ಈ ಥರ ಲಾಕ್ ಮಾಡ್ಕೊಳ್ಳೋದು, ಮತ್ತು ಅಗೇನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಚೈನ್ 2 ಚೈನ್ 3 ಚೈನ್ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 6 to 7 ಪಿಕಾಟ್ಸ್ನ ಮಾಡಿಕೊಂಡು, ಸೊ ಅದನ್ನು ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ 1 ಮಾಡಿ 5 ಚೈನ್ ಮಾಡಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ನಾನು ಹೇಳ್ದೆ ಅಲ್ಲ, ವಿತೌಟ್ ಕೊಚ್ಚು 1 ಸ್ಲ್ಯಾಂಟಿಂಗ್ ಆರ್ಚು ಸಿಂಪಲ್ದು 1 ಪಿಕಾಟ್ ಆ್ಯಡ್ ಆಗಿರೋದು. ಆ ಥರ ಟ್ರೈ ಮಾಡಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬೇಕಂದರೆ ನೀವು ಇನ್ನೊಂದು 2 ಕುಚ್ಚು ಇನ್ನೂ ದೂರ ಬೇಕು ಅಂದವರು ಇನ್ನೊಂದೆರಡು ಆ ಕಡೆ ಈ ಕಡೆ ಸ್ಲ್ಯಾಂಟಿಂಗ್ ಆರ್ಚು ಮಾಡ್ಕೋಬೋದು ಫ್ರೆಂಡ್ಸ್. ನಮಗೆ ಮಾಮೂಲಿಯಾಗಿ ಇಷ್ಟು ಸಾಕು. ಕುಚ್ಚು ಹಾಕೋರು ತುಂಬ ಚೆನ್ನಾಗಿತ್ತು ಲುಕ್ಕು, ನೀವು ನೋಡ್ಬೋದು. ಫೈನಲಾಗಿ ಇದೇ ರೀತಿ ಕಾಣಿಸುತ್ತೆ ಸ್ಯಾರಿಗೆ. ನಿಮಗೆ ಬೇಗ ಆಗೋಗುತ್ತೆ, ಡಿಸೈನು ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ. ಈ ಥರ ಸಿಂಪಲ್ ಡಿಸೈನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈವನ್ ನಾವು ಕೂಡ ನೋಡ್ತಾ ಇರ್ತೀವಿ, ಸಾಫ್ಟ್ ಸಿಲ್ಕ್ಗೆ ತುಂಬ ಸಿಂಪಲಾಗಿ ಹಾಕಿ ಜಾಸ್ತಿ ಕಾಸ್ಟ್ಲಿದು ಬೇಡ, ಸ್ವಲ್ಪ ಗ್ರ್ಯಾಂಡದ್ದು ಬೇಡ ಅಂತ ತುಂಬ ಜನ ಕೇಳ್ತಾರೆ. ಅಂಥವ್ರಿಗಿದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ, ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫುಲ್ ಫೈನಲಾಗಿ ಹಾಕಿದ್ಮೇಲೆ ನೀವು ಕುಚ್ಚೆಲ್ಲ ಕಟ್ಟಿದ್ಮೇಲೆ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು 300 ಅರೌಂಡ್ 350ವರೆಗೂ ಚಾರ್ಜ್ ಮಾಡ್ತೀವಿ, 350. ಸೊ ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಇದು ಪುಟ್ ಬೇಬಿ ಕುಚ್ಚು ಅಷ್ಟೇ ಸಾಕು ಫ್ರೆಂಡ್ಸ್. ಡಿಸೈನ್ ಜಾಸ್ತಿ ದೊಡ್ಡದಿಲ್ಲ ಅಂದಾಗ ಕುಚ್ಚು ಸ್ವಲ್ಪ ಚಿಕ್ಕದೇ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬೊಬ್ಬರು ದೊಡ್ಡದು ಕೇಳೋರಿಗೆ ದೊಡ್ಡದಾಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.